ಮನೆಯಲ್ಲಿ ದೇವರ ಪೂಜೆಗೆಂದು ಬೆಳೆಸುತ್ತಿರುವ ದಾಸವಾಳದ ಗಿಡಗಳು ಪ್ರತಿನಿತ್ಯ ನೂರಾರು ಹೂಗಳನ್ನು ಕೊಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಸಂತೋಷ ಅನ್ನಿಸುತ್ತೆ. ಸ್ನೇಹಿತರೆ, ಹೂವಿನ ಯಾವುದೇ ಗಿಡಗಳು ತನ್ನಿಂತಾನೇ ಪ್ರತಿದಿನ ನೂರಾರು ಹೂಗಳನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವೊಂದು ಆರೈಕೆ ಕ್ರಮಗಳನ್ನು ನಾವು ನಿರ್ವಹಿಸಿದರೆ ಮಾತ್ರ ನಮ್ಮಲ್ಲಿರುವ ಪಾಟಿನ ಅಥವಾ ನೆಲದ ಮೇಲೆ ಬೆಳೆಯುತ್ತಿರುವ ಹೂವಿನ ಗಿಡಗಳಲ್ಲಿ ಪ್ರತಿನಿತ್ಯ ಹೂಗಳನ್ನು ನೋಡಲು ಸಾಧ್ಯವಾಗುತ್ತದೆ. ನಾವಿಂದು ಮಾತನಾಡುತ್ತಿರುವುದು ದಾಸವಾಳದ ಹೂವಿನ ಗಿಡಗಳಲ್ಲಿ ಪ್ರತಿನಿತ್ಯ ನೂರಾರು ಹೂಗಳನ್ನು ಕಾಣಬೇಕು ಅಂದರೆ ಯಾವ ಯಾವ ಸಮಯದಲ್ಲಿ ಯಾವ ಗೊಬ್ಬರ ಕೊಡಬೇಕು, ಮಣ್ಣಿನ ಆರೈಕೆ, ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕ್ರಮಗಳು ಮತ್ತು ಪ್ರತಿದಿನ ಹೂ ಬಿಡುವಂತೆ ಮಾಡುವ ಒಂದು ಪವರ್ಫುಲ್ ದ್ರವಗೊಬ್ಬರವನ್ನು ಮನೆಯಲ್ಲಿರುವ ತ್ಯಾಜ್ಯಗಳಿಂದ ಸುಲಭವಾಗಿ ತಯಾರಿಸಿಕೊಂಡು ಹೆಚ್ಚಿಗೆ ಗಿಡಗಳ ಆರೈಕೆ ಮಾಡುವ ವಿಧಾನವನ್ನು ತಿಳಿಯುವುದು. ಅದಕ್ಕೂ ಮೊದಲು ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಹೊಸ ದಾಸವಾಳದ ಗಿಡಗಳನ್ನು ತಂದಾಗ ಅದಕ್ಕೆ ಅತ್ಯುತ್ತಮವಾದ ಗೊಬ್ಬರ ಮಿಶ್ರಿತ ಪಾಟಿಂಗ್ ಮಾಧ್ಯಮ ಒದಗಿಸುವುದು ಗಿಡಗಳಲ್ಲಿ ಸದಾ ಹೂ ಬಿಡುವಂತೆ ಉತ್ತೇಜನ ನೀಡುತ್ತದೆ. ಇನ್ನು ಈಗಾಗಲೇ ಪಾಟಿನಲ್ಲಿ ಅಥವಾ ನೆಲದ ಮೇಲೆ ನಿಂತಿರುವ ದಾಸವಾಳದ ಗಿಡಗಳು ಪ್ರತಿನಿತ್ಯ ಹೂ ಬಿಡುವಂತೆ ಮಾಡಲು ಪಾಟಿನಲ್ಲಿರುವ 4 ರಿಂದ 6 ಇಂಚಿನಷ್ಟು ಮಣ್ಣನ್ನು ಚೆನ್ನಾಗಿ ಕೆದಕಿ ಅಗೆದ ಮಣ್ಣನ್ನು ತೆಗೆದು ಈಗಾಗಲೇ ಹೊಸದಾಗಿ ತಯಾರಿಸಿ ಇಟ್ಟುಕೊಂಡಿರುವ, ಅಂದರೆ ಹೊಸ ಗಾರ್ಡನ್ ಸಾಯಿಲ್ ಅಥವಾ ಹಳೆಯ ಮಣ್ಣನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಅದರ ನಂತರ ಬೋಕಾಸಿ ವಿಧಾನದಿಂದ ತಯಾರಿಸಲಾಗಿರುವ ಗೊಬ್ಬರವನ್ನು ಜೊತೆಗೆ ಸೇರಿಸಿ ಪಾಟಿನ ಮಣ್ಣಿನೊಳಗೆ ಅಥವಾ ಪಾಟಿನ ಮಿಶ್ರಣದಂತೆ ಬಳಸಬಹುದು. ಹೊಸ ಪಾಟಿಂಗ್ ಮಿಶ್ರಣ ತಯಾರಿಸುವ ಸರಳ ವಿಧಾನ ಹೀಗಿದೆ: 30% ಗಾರ್ಡನ್ ಸಾಯಿಲ್, 30% ಬೋಕಾಶಿ ಗೊಬ್ಬರ. ಇದು ಇಲ್ಲದಿದ್ದರೆ 5% ಬೋನ್ ಮೀಲ್, 15% ವರ್ಮಿ ಕಾಂಪೋಸ್ಟ್, 10% ಬೇವಿನ ಹಿಂಡಿ ಪುಡಿ, 5% ಮೊಟ್ಟೆಯ ಸಿಪ್ಪೆ ಪುಡಿ, 5% ಬಾಳೆ ಸಿಪ್ಪೆಯ ಪುಡಿ, 10% ದನದ ಒಣ ಕೊಟ್ಟಿಗೆ ಗೊಬ್ಬರ, 20% ಕೋಕೋ ಪೀಟನ್ನು ಬೆರೆಸಿ ಉತ್ತಮ ಪಾಟಿಂಗ್ ಮಿಶ್ರಣದಂತೆ ಬಳಸಿಕೊಳ್ಳಬಹುದು. ಈ ರೀತಿಯ ಮಿಶ್ರಣವನ್ನು ತಯಾರಿ ಮಾಡಿಕೊಂಡರೆ ಗಿಡಗಳ ಬೇರು ಆರೋಗ್ಯದಿಂದಿರುವುದಷ್ಟೇ ಅಲ್ಲದೆ ಗಿಡಗಳ ಬೇರಿಗೆ ಯಾವುದೇ ರೀತಿಯ ರೋಗಗಳು ಭವಿಷ್ಯದಲ್ಲಿ ತಗುಲುವುದಿಲ್ಲ. ಬೋಕಾಶಿ ವಿಧಾನದಲ್ಲಿ ಗೊಬ್ಬರ ತಯಾರಿಸುವ ವಿಡಿಯೋ ಈಗಾಗಲೇ ನಮ್ಮ ಚಾನಲಿನಲ್ಲಿ ಬಿಡುಗಡೆಯಾಗಿದ್ದು ಆಸಕ್ತ ಸ್ನೇಹಿತರು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಆಯ್ದು ವೀಕ್ಷಿಸಬಹುದು. ದಾಸವಾಳದ ಗಿಡವು ಸೂರ್ಯಪ್ರೇಮಿ ಗಿಡವಾಗಿರುವುದರಿಂದ ಪ್ರತಿನಿತ್ಯ ಕನಿಷ್ಠ 6 ಗಂಟೆಗಳ ಕಾಲ ಬಿಸಿಲು ಬೀಳುವಂಥ ಸ್ಥಳದಲ್ಲಿ ಗಿಡ ಇರುವಂತೆ ನೋಡಿಕೊಳ್ಳುವುದು. ಇದರಿಂದ ಗಿಡಕ್ಕೆ ತಗುಲಬಹುದಾದಂತಹ ಅನೇಕ ರೀತಿಯ ಬಾಹ್ಯ ಮತ್ತು ಆಂತರಿಕ ರೋಗಗಳು ಹಾಗೂ ಮಣ್ಣಿನ ರೋಗಗಳು ಬಾರದಂತೆ ತಡೆಗಟ್ಟಬಹುದು. ಸ್ನೇಹಿತರೆ, ದಾಸವಾಳದ ಗಿಡಗಳನ್ನು ನೆಟ್ಟ ಪಾಟಿನ ತಳಭಾಗದಲ್ಲಿ ಕನಿಷ್ಠ ಪಕ್ಷ 4-5 ರಂಧ್ರಗಳಿರುವಂತೆ ಜಾಗ್ರತೆ ವಹಿಸಿ. ಅಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಮಳೆ ನೀರು ಅಥವಾ ಬೇಸಿಗೆ ಕಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ಕೊಡುವ ನೀರು ಸರಾಗವಾಗಿ ಹೊರಹೋಗುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಿ. ಇದರಿಂದ ಗಿಡಗಳ ಬೇರುಗಳಿಗೆ ತಗಲಬಹುದಾದಂತಹ ಫಂಗಸ್ ರೋಗ ಮತ್ತು ಬೇರು ಕೊಳೆತ ತಡೆಗಟ್ಟಿದಂತಾಗುವುದು. ಸ್ನೇಹಿತರೆ, ದಾಸವಾಳದ ಗಿಡವು ಚೆನ್ನಾಗಿ ಬೆಳೆಯಬೇಕೆಂದರೆ ಇದಕ್ಕಾಗಿ ಮೀನಾಮೃತವನ್ನು ಪ್ರತಿ 15 ದಿನಗಳಿಗೆ ಒಮ್ಮೆಯಂತೆ 1 ಲೀಟರ್ ನೀರಿನಲ್ಲಿ 10 ml ಬೆರೆಸಿ ಗಿಡಗಳ ಬುಡಭಾಗದಲ್ಲಿ ಹಾಕುವುದರಿಂದ ಗಿಡದ ಎಲೆಗಳು ದಟ್ಟ ಹಚ್ಚ ಹಸುರಿನಿಂದ ಪೊದೆಯಂತೆ ಬೆಳೆಯುವುದಕ್ಕೆ ಸಹಾಯ ಮಾಡಿದಂತಾಗುವುದು. ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ದಾಸವಾಳದ ಗಿಡದ ಬುಡಭಾಗದಲ್ಲಿರುವಂತಹ ಮಣ್ಣನ್ನು ಕೆದಕಿ ಮಲ್ಚಿಂಗ್ ಮಾಡಿ ಮಣ್ಣನ್ನು ಸಡಿಲಗೊಳಿಸುವುದರಿಂದ ಗಿಡಗಳ ಬೇರಿಗೆ ಸಾಕಷ್ಟು ಆಕ್ಸಿಜನ್ ಪೂರೈಕೆ ನಿರಂತರವಾಗಿ ಗಿಡಗಳಲ್ಲಿ ಆಹಾರ ಉತ್ಪತ್ತಿ ಅಂದರೆ ಫೋಟೋಸಿಂಥಸಿಸ್ ಅತ್ಯುತ್ತಮವಾಗುವುದರಿಂದ ಗಿಡಗಳು ಪ್ರತಿನಿತ್ಯ ಅಗಲ ಮತ್ತು ಗಾಢ ದಟ್ಟ ಬಣ್ಣಗಳಿಂದ ಕೂಡಿದ ಆಕರ್ಷಕವಾಗಿ ಹೂವುಗಳನ್ನು ಬಿಡಲು ಅನುಕೂಲವಾಗುವುದು. ದಾಸವಾಳದ ಗಿಡಗಳು ಅತ್ಯಧಿಕ ಆಹಾರ ಬಯಸುವ ಗಿಡಗಳಾದ್ದರಿಂದ ಕನಿಷ್ಠ ಪಕ್ಷ ತಿಂಗಳಿಗೆ ಒಮ್ಮೆಯಂತೆಯಾದರೂ ಘನಗೊಬ್ಬರದ ಮಿಶ್ರಣವನ್ನು ಅಂದರೆ
ಬೋನ್ ಮೀಲ್, ವರ್ಮಿ ಕಾಂಪೋಸ್ಟ್, ಬಾಳೆಹಣ್ಣಿನ ಸಿಪ್ಪೆಯ ಪುಡಿ, ಮೊಟ್ಟೆಯ ಸಿಪ್ಪೆಯ ಪುಡಿ ಮತ್ತು ಇತರೆ ತರಕಾರಿ ಸಿಪ್ಪೆಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ದನದ ಕೊಟ್ಟಿಗೆ ಗೊಬ್ಬರದ ಜೊತೆ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಕೊಡುತ್ತಿರುವುದರಿಂದ ವರ್ಷದ ಎಲ್ಲ ದಿನಗಳಲ್ಲೂ ದಾಸವಾಳದ ಆರೋಗ್ಯವಂತ ಹೂಗಳನ್ನು ಪಡೆಯಲು ಸಾಧ್ಯವಾಗುವುದು. ಇನ್ನು ಬೇಸಿಗೆಯ ಕಾಲದಲ್ಲಿ ಪ್ರತಿ 2 ದಿನಗಳಿಗೆ ಒಮ್ಮೆಯಂತೆ ನೀರು ಹಾಕುವಾಗ ಆ ನೀರಿಗೆ ವಿಭಿನ್ನ ರೀತಿಯ ದ್ರವ ಗೊಬ್ಬರಗಳನ್ನು ಅಂದರೆ ಬಾಳೆಹಣ್ಣಿನ ಸಿಪ್ಪೆಯ ರಸ, ತರಕಾರಿ ಸಿಪ್ಪೆಗಳನ್ನು ನೆನೆಸಿದ ದ್ರವ, ಅಕ್ಕಿ ಬೇಳೆಕಾಳು ತೊಳೆದ ನೀರು ಬೆರೆಸಿ ಗಿಡಗಳಿಗೆ ಕೊಡುತ್ತಾ ಇದ್ದಲ್ಲಿ ಗಿಡಗಳಲ್ಲಿ ಜೀವನೋತ್ಸಾಹ ಹೆಚ್ಚಾಗಿ ಪ್ರತಿನಿತ್ಯ ಹೂ ಬಿಡುವಂತಹ ಉತ್ಸಾಹ ತೋರುತ್ತಿರುತ್ತವೆ. ಮಳೆಗಾಲದಲ್ಲಿ 15 ದಿನಗಳಿಗೆ ಒಮ್ಮೆ ಘನಗೊಬ್ಬರವನ್ನು ಪೂರೈಸಿದರೆ ಸಾಕಾಗುವುದು. ಮಳೆಗಾಲದಲ್ಲಿ ಮಳೆ ಬೀಳುತ್ತಿರುವ ಸಂದರ್ಭದಲ್ಲಿ ದ್ರವಗೊಬ್ಬರಗಳನ್ನು ಪೂರೈಸದಿರುವುದು ಅತ್ಯುತ್ತಮ. ವರ್ಷದ ಪ್ರತಿನಿತ್ಯ ದಾಸವಾಳದ ಗಿಡಗಳು ಹೂ ಬಿಡುವಂತೆ ಮಾಡಲು ಒಂದು ಪ್ರಭಾವಶಾಲಿ ಗೊಬ್ಬರವನ್ನು ಮನೆಯಲ್ಲಿ ತಯಾರಿಸಿಕೊಳ್ಳಬಹುದು. ಇದನ್ನು ಮಳೆಗಾಲದಲ್ಲಿ ಮಳೆ ಇಲ್ಲದಿರುವಂತಹ ಸಮಯದಲ್ಲಿ ಪ್ರತಿ ವಾರಕ್ಕೊಮ್ಮೆ ನೀಡಿದರೂ ಸಾಕು, ಪ್ರತಿನಿತ್ಯ ಹೂ ಪಡೆಯುತ್ತಿರಬಹುದು. ಬನ್ನಿ ಈಗ ಈ ಸುಲಭವಾದಂಥ ತ್ಯಾಜ್ಯಗಳನ್ನು ಬಳಸಿಕೊಂಡು ಮನೆಯಲ್ಲಿಯೇ ಈ ಪ್ರಭಾವಶಾಲಿ ಗೊಬ್ಬರವನ್ನು ಹೇಗೆ ತಯಾರಿಸಿಕೊಳ್ಳಬೇಕು ಎಂಬುದನ್ನು ನೋಡೋಣ. ಇದಕ್ಕಾಗಿ ಬೇಕಾಗುವ ಸಾಮಗ್ರಿಗಳು: ಪ್ರತಿ 10 ಗಿಡಗಳಿಗಾಗಿ 1 ಲೀಟರ್ ನೀರಿನಲ್ಲಿ 3 ರಿಂದ 4 ಬಾಳೆಹಣ್ಣಿನ ಸಿಪ್ಪೆಯ ಜೊತೆಗೆ ಅಡುಗೆ ಮನೆಯಲ್ಲಿ ದೊರೆಯುವಂತಹ ಹಸಿ ತರಕಾರಿ ಸಿಪ್ಪೆಗಳನ್ನು ನೆನೆಸಿ 24 ಗಂಟೆಗಳ ಕಾಲ ನೆರಳಿನಲ್ಲಿ ರಕ್ಷಿಸಿದರೆ, ಮತ್ತೊಂದು ಕಂಟೈನರ್ನಲ್ಲಿ 1 ಲೀಟರ್ ಅಕ್ಕಿ ಬೇಳೆಕಾಳು ತೊಳೆದ ನೀರಿಗೆ 50 ಗ್ರಾಂ ಬಳಸಿದ ನಂತರದ ಕಾಫಿ ಪುಡಿ, 50 ಗ್ರಾಂನಷ್ಟು ವರ್ಮಿ ಕಾಂಪೋಸ್ಟ್, 50 ಗ್ರಾಂನಷ್ಟು ಬೇವಿನ ಹಿಂಡಿಯ ಪುಡಿ, 50 ಗ್ರಾಂನಷ್ಟು ದನದ ಕೊಟ್ಟಿಗೆ ಒಣಗೊಬ್ಬರವನ್ನು ಬೆರೆಸಿ ಗಾಳಿಯಾಡುವಂತೆ ಕಂಟೈನರ್ನ ಬಾಯಿ ಮುಚ್ಚದೆ 24 ಗಂಟೆಗಳ ಕಾಲ ನೆರಳಿನಲ್ಲಿ ಇಟ್ಟು ಮಾರನೆಯ ದಿನ ನೆನೆಸಿರುವ ಪದಾರ್ಥಗಳನ್ನು ಮತ್ತೊಂದು ಖಾಲಿ ಕಂಟೈನರ್ಗೆ ಸೋಸಿಕೊಂಡು ನಂತರದ ದ್ರವ ಗೊಬ್ಬರವನ್ನು 10 ಲೀಟರ್ ಸಾಮಾನ್ಯ ಕ್ಲೋರಿನ್ ಮುಕ್ತ ನೀರಿನಲ್ಲಿ ಬೆರೆಸಿ ಪ್ರತಿಯೊಂದು ದಾಸವಾಳದ ಗಿಡಕ್ಕೂ 500 ml 1 ಲೀಟರ್ ನೀರಿನಂತೆ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಪ್ರತಿ ವಾರಕ್ಕೆ ಒಮ್ಮೆಯಂತೆ ಬೆಳಗಿನ 9 ಗಂಟೆಯ ಒಳಗೆ ಅಥವಾ ಸಂಜೆಯ 5 ಗಂಟೆಯ ನಂತರ ಗಿಡದ ಬುಡಗಳಿಗೆ ಪೂರೈಸುವುದು. ಇವಿಷ್ಟು ಸರಿಯಾದ ಕ್ರಮಗಳನ್ನು ವರ್ಷದ ಎಲ್ಲ ಋತುವಿನಲ್ಲೂ ಅನುಸರಿಸುತ್ತಾ ಬಂದರೆ ನಿಮ್ಮಲ್ಲಿ ಬೆಳೆದಿರುವಂತಹ ದಾಸವಾಳದ ಗಿಡಗಳು ಪ್ರತಿನಿತ್ಯ ಎಣಿಕೆಗೆ ಬಾರದಷ್ಟು ದಾಸವಾಳದ ಹೂಗಳನ್ನು ನೀಡಿ ನಿಮ್ಮ ಮನಸ್ಸಂತೋಷ ಪಡಿಸಬಹುದು ಎಂಬ ಮಾಹಿತಿಯು ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಬಹುದು ಎಂದು ಭಾವಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ ಮಾಡುವುದರೊಂದಿಗೆ ನಿಮ್ಮಲ್ಲಿರುವ ದಾಸವಾಳದ ಗಿಡಗಳು ಎಷ್ಟೆಂದು ಕಮೆಂಟ್ ಮಾಡುವಿರಾಗಿ ಆಶಿಸುತ್ತಾ, ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.